ಬುರುಡೆ ಪಿತೂರಿಗೆ ಧರ್ಮಸ್ಥಳ ಬುರುಡೆ ಪ್ರಕರಣ. ಅದಕ್ಕೆ ಕಾರಣಗಳೇನು? ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದೇನು? ಸಾಕ್ಷಿ ದೂರುದಾರನ ಬಂಧಿಸಿದ್ದ ಎಸ್ಐಟಿ ಅಧಿಕಾರಿಗಳು. ಈ ಬೆನ್ನಲ್ಲೇ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಒಂದು ಸ್ಟೇಟ್ಮೆಂಟ್ ಕೂಡ ವೈರಲ್ ಆಗಿತ್ತು. ಶ್ರೀ ಕ್ಷೇತ್ರದ ಮೇಲೆ ವ್ಯವಸ್ಥಿತವಾದ ಪಿತೂರಿಯ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರು ಮಾತಾಡಿದ್ರು. ಈ ಹಿಂದೆ ಸಿಬಿಐ ತನಿಖೆ ನಡೆಸಲು ಒತ್ತಾಯಿಸಿದ್ದು ನಾನೇ. ಈಗಲೂ ಎಸ್ಐಟಿ ತನಿಖೆಯನ್ನು ನಾನೇ ಸ್ವಾಗತಿಸಿದ್ದೇನೆ. ಹಿಂದೂ ಧರ್ಮದ ಸಂಪ್ರದಾಯದ ಬಗ್ಗೆ ದೊಡ್ಡ ಪಿತೂರಿ ಆಗ್ತಿದೆ. ಅಪಪ್ರಚಾರಗಳು ಇದ್ದರೆ ಇದು ಮುಂದುವರೆದ ಭಾಗವಾಗಿದೆ. 13 ಜಾಗಗಳಲ್ಲಿ ಶವ ಹೂತಿದ್ದೇನೆ ಎಂದು ಅನಾಮಿಕ ಹೇಳಿದ್ದ. ಅಷ್ಟಕ್ಕೂ ಮುಗಿಯದೆ 17 ಕಡೆ ಅಗೆಯಲಾಯಿತು. ಅಲ್ಲಿ ಏನೂ ಕೂಡ ಕಂಡು ಬಂದಿಲ್ಲ. ಇದು ಧರ್ಮಸ್ಥಳವನ್ನ ಅಪಪ್ರಚಾರ ಮಾಡೋದಕ್ಕೆ ಮಾಡಿರುವಂತ ಷಡ್ಯಂತ್ರಗಳು. ಇದಕ್ಕೆ ಹಿಂದೂಗಳು ಜಾಗೃತರಾಗಬೇಕು. ಹಿಂದೂಗಳಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು ವೀರೇಂದ್ರ ಹೆಗ್ಗಡೆ ಅವರು. ಬುರುಡೆ ಪಿತೂರಿಗೆ ಕಾರಣ ಏನು ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಸಾಕ್ಷಿದಾರನನ್ನ ಬಂಧಿಸಿದ್ದ ಎಸ್ಐಟಿ ಪೊಲೀಸರು ಅವರು ಕೂಡ ವೀರೇಂದ್ರ ಹೆಗ್ಗಡೆ ಅವರು ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಅವರು ಕೂಡ ಸೈಲೆಂಟ್ ಆಗಿ ಇದನ್ನೆಲ್ಲ ಗಮನಿಸ್ತಾ ಇದ್ರು ವೀರೇಂದ್ರ ಹೆಗ್ಗಡೆ ಅವರು. ಇನ್ನೇನು ಚಿನ್ನಯ್ಯನ ಬಂಧಿಸಬೇಕು, ಚಿನ್ನಯ್ಯ ಹೇಳ್ತಿರೋದು ಸುಳ್ಳು, ಅವನು ಹೇಳಿರುವಂಥ ಜಾಗಗಳಲ್ಲಿ ಏನೇನೂ ಸಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ವೀರೇಂದ್ರ ಹೆಗ್ಗಡೆ ಅವರು ಬಾಯಿ ಬಿಟ್ಟಿದ್ದಾರೆ. ಈಗ ಇಷ್ಟು ದಿನ ತನಿಖೆ ಆಗಲಿ ಅಂತ ಹೇಳಿ ಅವರು ಕೂಡ ಕಾಯ್ತಾ ಇದ್ರು. ಅದಾದ್ಮೇಲೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟರು ವೀರೇಂದ್ರ ಹೆಗ್ಗಡೆ ಅವರು ಸಡನ್ ಆಗಿ ಪ್ರತಿಕ್ರಿಯಿಸಿದಾಗ ರಾಜ್ಯ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ತಿರುಗಿ ನೋಡ್ತು ಅವ್ರ ಕಡೆಗೆ. ಏನು ಹೇಳ್ತಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು, ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ರು ಅಂತ. ಈಗ ಅವರು ಬಾಯನ್ನ ಬಿಟ್ಟು ಹೇಳಿದ್ದಾರೆ, ಶ್ರೀ ಕ್ಷೇತ್ರದ ಮೇಲೆ ವ್ಯವಸ್ಥಿತವಾದ ಪಿತೂರಿ ನಡೀತಾ ಇದೆ, ಇದರಿಂದಾಗಿ ಇವನು ಕೂಡ ಈ ಷಡ್ಯಂತ್ರದಲ್ಲಿ ಸೇರ್ಕೊಂಡಿರ್ಬೋದು. ಈ ಹಿಂದೆ ಸಿಬಿಐ ತನಿಖೆ ಮಾಡೋದಕ್ಕೆ ಹೇಳಿದ್ದೆ ನಾನು, ಸಿಬಿಐ ತನಿಖೆ ನಡೆಸಲಿ ಅಂತ ಹೇಳಿ ಒತ್ತಾಯಿಸಿದ್ದೆ ನಾನು. ಅಂದರೆ ಸೌಜನ್ಯ ಅವರ ವಿಚಾರದಲ್ಲಿ ಸಿಬಿಐ ತನಿಖೆ ಆಗಿತ್ತಲ್ಲ, ಅದಕ್ಕೆ ಒತ್ತಾಯಿಸಿದ್ದೆ ನಾನು. ಈಗಲೂ ಎಸ್ಐಟಿ ತನಿಖೆಯನ್ನು ನಾನೇ ಸ್ವಾಗತಿಸ್ತಿದ್ದೀನಿ. ನಾನು ಎಲ್ಲೂ ಕೂಡ ಎಸ್ಐಟಿ ತನಿಖೆಗೆ ಅಡ್ಡಿಪಡಿಸಿಲ್ಲ. ಇಲ್ಲ, ನೀವು ಧರ್ಮಸ್ಥಳದಲ್ಲಿ ಹಗಿಬಾರ್ದು, ಇದು ಶ್ರೀ ಕ್ಷೇತ್ರ, ನೀವಲ್ಲಿ ಹಿಂಗೆ ಮಾಡಬಾರ್ದು, ಸ್ನಾನಘಟ್ಟದ ಬಳಿ ನೀವು ಹೋಗಬಾರ್ದು ಅಂತೇಳಿ ನಾನು ಯಾವ ಅಧಿಕಾರಿಗಳ ತನಿಖೆಗೂ ಅಡ್ಡಿಪಡಿಸಿಲ್ಲ. ಹಿಂದೂ ಸಂಪ್ರದಾಯದ ಬಗ್ಗೆ ಪಿತೂರಿ ನಡೀತಲೇ ಇದ್ದಾವೆ. ಅಂದರೆ ಹಿಂದೂ ಧರ್ಮವನ್ನು ಹಾಳು ಮಾಡಬೇಕು, ಶ್ರೀ ಕ್ಷೇತ್ರವನ್ನು ಹಾಳು ಮಾಡಬೇಕು, ಅದರ ಸಂಪ್ರದಾಯವನ್ನು ಹಾಳು ಮಾಡಬೇಕು ಅಂತ ಹೇಳಿ ಪಿತೂರಿಗಳು ನಡೀತಾನೆ ಇವೆ. ನಾನು ಅದನ್ನು ನೋಡ್ಕೊತಾ ಬಂದಿದ್ದೀನಿ. ಅಪಪ್ರಚಾರಗಳು ಅದು ಮುಂದುವರಿದ ಭಾಗವಾಗಿದೆ. ಈ ಹಿಂದೆನೂ ಅಪಪ್ರಚಾರಗಳು ಇದ್ವು, ಈಗೂ ಅದು ಮುಂದುವರೆದ ಭಾಗವಾಗಿದೆ. 13 ಜಾಗಗಳಲ್ಲಿ ಶವ ಹೂತಿದ್ದೆ ಅಂತ ಹೇಳಿ ಅನಾಮಿಕ ಹೇಳಿದ್ದ. 13 ಜಾಗಗಳಲ್ಲಿ ಶವ ಹೂತಿದ್ದೆ ಅಂತ ಹೇಳಿ ಅನಾಮಿಕ ಹೇಳಿದ್ದ. ಅದಾದ್ಮೇಲೆ 17 ಜಾಗಗಳಾದವು, 17 ಕಡೆ ಅಗೆಯಲಾಯಿತು. ಆದರೆ ಅಲ್ಲಿ ಏನೂ ಸಿಕ್ಕಿಲ್ಲ, ಅಲ್ಲಿ ಏನೂ ಕಂಡೂ ಬಂದಿಲ್ಲ. ಇದು ಧರ್ಮವನ್ನ ದುರ್ಬಲಗೊಳಿಸುವ ಕೆಲಸವಾಗ್ತಿದೆ. ಹಿಂದೂಗಳೆಲ್ಲ ಜಾಗೃತರಾಗಬೇಕು ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರು ಕರೆಯನ್ನ ಕೊಟ್ಟಿದ್ದಾರೆ, ಹಿಂದೂಗಳಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಕಂಪ್ಲೀಟ್ ಆಗಿ ಒಂದು ಪ್ರಕರಣವನ್ನು ನೋಡೋದಾದ್ರೆ, ಈಗ ಮಾಸ್ಕ್ ಮ್ಯಾನ್ ತಗ್ಲಾಕೊಂಡಿದ್ದಾನೆ, ಈಗ ವೀರೇಂದ್ರ ಹೆಗ್ಗಡೆ ಅವರು ಬಾಯ್ ಬಿಟ್ಟಿದ್ದಾರೆ. ಇನ್ನು ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಬಹುದು. ಈ ಸುದ್ದಿಗಳನ್ನ ನೋಡ್ತಾ ಇರಿ ನಮ್ಮ ಫ್ರೀಡಮ್ ಟಿವಿಯಲ್ಲಿ. ಇದಾಗಿತ್ತು ಇವತ್ತಿನ ಸುದ್ದಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.